ಎಲ್ಲರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಆಸೆ ಇರುತ್ತೆ. ನಾನ್ ಮುಂದೆ ಬರ್ಬೇಕು, ನಾನ್ ತುಂಬಾ ಚೆನ್ನಾಗ್ ಆಗ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು. ಅಂತಹ ಸಂದರ್ಭದಲ್ಲಿ ನಾವು ಅನ್ಕೋತಾ ಇರ್ತೀವಿ. ಆದ್ರೆ ನಮ್ಗೆ ಎಷ್ಟೋ ಬಾರಿ ಹಲವಾರು ಸಮಸ್ಯೆಗಳು ಬಂದು ಆಗ್ತಾನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವೊಬ್ಬೊಬ್ಬರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೆಲವರಿಗೆ ಗೊತ್ತಿದ್ರೂನು ಸಮೇತ ಸುಮ್ನೆ ಸಫರ್ ಆಗ್ತಾ ಇರ್ತಾರೆ. ಇನ್ನೇನು ನಮಗೆ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಪ್ರಕಾರ 2026 ಕ್ಯಾಲೆಂಡರ್ ಬದಲಾಗ್ಬೋದು. ಆದ್ರೆ ಏನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮಗೆ ಯುಗಾದಿ ಹಬ್ಬವೇ ನಮಗೆ ಅಲ್ಲಿಂದ ನಾವು ಗಣನೆಗೆ ತಗೊಳ್ಳೋದು ಅಂತ. ಹಾಗಾಗಿ ನಾವು ಕ್ಯಾಲೆಂಡರ್ನ ಮಾತ್ರ ಬದಲಾಯಿಸುವ ಅವಶ್ಯಕತೆ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಹೊಸತನ್ನು ಸಮೇತ ತಂದ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಬದಲಾಗೋದ್ರಿಂದ ಮಾತ್ರ ನಮ್ಮ ಜೀವನ ಬದಲಾಗುತ್ತೆ. ಸೊ ಹಾಗಾಗಿ 10 ಬಾರಿ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಹಾಗೆ 2025ರಲ್ಲಿ ನಮ್ಗೆ ಯಾರ್ಯಾರಿಗೆ ತೊಂದರೆ ಆಗಿದೆ, ಯಾರ್ಯಾರು ನಮಗ್ ತೊಂದರೆ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಅವಮಾನಗಳಾಗಿದೆ, ಯಾರ್ಯಾರಿಗೆ ನಾವು ತೊಂದರೆ ಮಾಡಿದೀವಿ, ಹಾಗೆ ಇದೆಲ್ಲವನ್ನ ಮರೆತು ಎಷ್ಟೋ ಜನ ನಮ್ಗೆ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಅದೆಲ್ಲವನ್ನ ನಾವು ಮರೆತು 2026ರಲ್ಲಿ ನಮ್ಮ ಬದುಕು ಹೊಸದಾಗಿರ್ಬೇಕು ಅಂತ ಹೇಳ್ಕೊಂಡು ನಾವು ಈ ಕ್ಯಾಲೆಂಡರ್ನ ಬದಲಾಯಿಸ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಾವು ನಮ್ಮ ಜೀವನವು ಸಮೇತ ನಾವು ಬದಲನ ಮಾಡ್ಕೋಬೇಕು. ಯಾಕಂದ್ರೆ ಯಾರೇ ನಮ್ಮನ್ನ ಎಷ್ಟೇ ತೆಗಳಿದ್ರೂನು, ಎಷ್ಟೇ ನಮಗೆ ಅಪಮಾನ ಮಾಡಿದ್ರೂನು, ಅವಮಾನ ಮಾಡಿದ್ರೂನು ನಮ್ಮನ್ನ ನಾವು ಹೊಗಳ್ಕೋಬೇಕಂತೆ. ನೀನ್ ಮಾಡಿರೋದು ಸರಿ ಇದೆ ಅಂತೇಳಿ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಮ್ಮದೇ ಅಲ್ಲದೆ ಇರುವಂತಹ ತಪ್ಪಿಗೆ ನಾವು ತಲೆಬಾಗುವ ಅವಶ್ಯಕತೆ ಇಲ್ಲ ಅಂತ. ಯಾಕೆಂದ್ರೆ ಒಂದೊಂದ್ಸತಿ ಕೆಲವೆಲ್ಲ ಸಂದರ್ಭಗಳು ನಮಗೆ ಆ ರೀತಿ ತಂದೊಡ್ಡುತ್ತೆ. ಹಾಗಾಗಿ ನಮ್ಮದಲ್ಲದ ತಪ್ಪಿಗೆ ನಾವು ತಲೆಬಾಗಬಾರ್ದು ಅಂತ ದೊಡ್ಡವರು ಹೇಳ್ಕೊಟ್ಟಿರುವಂಥದ್ದು. ಹಾಗಾಗಿ ಕೆಲವರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಾರೆ. ಖಂಡಿತವಾಗ್ಲು ಕೆಲವು ಕಾಂಪ್ರಮೈಸ್ ಮಾಡ್ಕೊಳ್ಳುವ ಎಲ್ಲದಕ್ಕೆ ಅಲ್ಲ ಅಂತ ನಾ ಹೇಳ್ತೀನಿ. ಹಾಗೆ ಮೊದಲಿಗೆ ನೀವು ಯಾರ್ಯಾರು 2025ರಲ್ಲಿ ಏನೇನು ಡ್ರೀಮ್ಸ್ ಇಟ್ಕೊಂಡಿದ್ರಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಕೆಲವೆಲ್ಲ ಟಿಪ್ಸ್ ನ ಕೊಡ್ತೀನಿ, ಅದನ್ನ ನೀವು ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗಾಗಿ ಮೊದಲಿಗೆ ನಮ್ಮನ್ನ ನಾವು ಹೊಗಳ್ಕೋಬೇಕಂತೆ. ಜೊತೆಗೆ ಆ ಹೊಗಳೋದ್ರಿಂದ ಏನಾಗುತ್ತೆ ಅಂದ್ರೆ, ಕೆಲವ್ರನ್ನ ನೀವು ನೋಡ್ಬೋದು, ಎಷ್ಟು ಸಮಸ್ಯೆಗಳಿರುತ್ತೆ, ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ಸಣ್ಣ ಆಗಿರೋದಾಗಿರ್ಬೋದು, ಅಥವಾ ಅವ್ರು ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ಬಿಟ್ಟು ಸೇರ್ಕೊಂಡಿರ್ತಾರೆ. ಈ ವರ್ಷ ನಾನು ಏನೋ ಒಂದು ಮಾಡ್ಬೇಕು, ಒಂದು 10 kg ವೆಯ್ಟ್ ರಿಡ್ಯೂಸ್ ಮಾಡ್ಬೇಕು ಅಂತ. ಬಟ್ ಅದು ಆಗದೇ ಇಲ್ಲ ಅವರಿಗೆ. ಯಾಕೆ ಅಂತಂದ್ರೆ ಅವರಿಗೆ ಹಲವಾರು ಸಮಸ್ಯೆ ಅಂದ್ರೆ ಒದಗಿ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಯ್ತು ಅಂದ್ರೆ ಖಂಡಿತ ನಿಮಗೆ ಅದು ಸಾಧ್ಯ ಆಗುತ್ತೆ ಅಂತ. ಯಾವಾಗ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ನಾವು ಪ್ರೀತಿಯಿಂದ ನಮ್ಮ ಶರೀರವನ್ನಾಗ್ಲಿ ನಮ್ಮ ಮಾತನ್ನಾಗ್ಲಿ ನಾವು ಮಾಡುವಂತಹ ಕೆಲಸವನ್ನ ಆ ಕನ್ನಡಿ ಮುಂದೆ ಹೇಳ್ಕೊಂಡಾಗ ಖಂಡಿತವಾದ ನಮಗೆ ಅದು ಫಲ ಕೊಡುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮಗೆ ಹೇಗೆ ದೈಹಿಕವಾಗಿ ನಮ್ಮನ್ನ ನಾವು ಹೊಗಳ್ಕೋಬೇಕು ಅಥವಾ ದೈಹಿಕವಾಗಿ ನಾವು ಹೇಗೆ ಕಾಪಾಡ್ಬೇಕು, ಅದೇ ರೀತಿ ನಮಗೆ ನಿದ್ದೆ ಸಮೇತ ನಮಗೆ ಬೇಕಾಗುತ್ತೆ. ಜೊತೆಗೆ ನಾವೇನ್ ಹೇಳ್ತೀವಿ, ಮೆಂಟಲಿ ಹೆಲ್ತ್ ಅಂತ ಹೇಳ್ತೀವಿ ಅಥವಾ ನೆಮ್ಮದಿ ಅಂತ ಹೇಳ್ತೀವಿ. ನಮಗೆ ಎಷ್ಟೇ ಚಿನ್ನ ಇದ್ರು, ಎಷ್ಟೇ ರೇಷ್ಮೆ ಸೀರೆಗಳಿದ್ರು, ಏನೇ ಇದ್ರು ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ನಮಗೆ ಏನೋ ಕಳ್ಕೊಂಡಂಗಾಗುತ್ತೆ. ಹಾಗಾಗಿ ನಿಮ್ಮ ಮೆಂಟಲಿ ಹೆಲ್ತ್ ಅನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ನೆಮ್ಮದಿಯಾಗಿರಕ್ಕೆ ಕಲ್ತ್ಕೊಳ್ಳಿ. ಯಾಕಂದ್ರೆ ಯಾರು ಏನೇ ಹೇಳಿದ್ರು ಈ ಕಿವಿಯಿಂದ ಕೇಳ್ಬಿಟ್ಟು ಈ ಕಿವಿಯಿಂದ ಬಿಟ್ಬಿಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮದೇ ಆದಂತಹ ನೋವುಗಳು ಇರುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಅದನ್ನ ಕಿವಿಯಿಂದ ಕೇಳಿ ಅದನ್ನ ಬಿಟ್ಟಾಕ್ಬಿಡಿ ಅಂತ. ಹಾಗೆ ನಮಗೆ ಎಷ್ಟೋ ಬಾರಿ ಸಂಬಂಧಗಳಲ್ಲಿ ಅವಮಾನಗಳು ಉಂಟಾಗುತ್ತೆ, ನೋವು ಉಂಟಾಗುತ್ತೆ, ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಅಂತಹ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಅಂತ ಜಾಗದಲ್ಲಿ ಆ ತರ ಟಾಕ್ಸಿಕ್ ಇದ್ದ ಕಡೆಗೆ ನಾವು ಇರಕ್ಕೆ ಆಗದರೆ. ಯಾಕಂದ್ರೆ ಯಾರು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ, ಯಾರಲ್ಲಿ ಪಾಸಿಟಿವಿಟಿ ಇರುತ್ತೆ, ಅವರು ಒಂದು ಟಾಕ್ಸಿಕ್ ಇರೋ ಕಡೆಗೆ ಅಥವಾ ಒಂದು ನೆಗೆಟಿವಿಟಿ ಇರೋ ಕಡೆಗೆ ಅವರು ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅಂತಹ ಒಂದು ಟಾಕ್ಸಿಟಿ ಒಂದು ಅಥವಾ ಟಾಕ್ಸಿಕ್ ಅಥವಾ ಆ ಟಾಕ್ಸಿಕ್ ಒಂದು ಎನ್ವೈರನ್ಮೆಂಟ್ ಇದ್ದಾಗ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅಥವಾ ಅದ್ರ ಬಗ್ಗೆ ಖಂಡಿಸ್ತಾರೆ. ಸೊ ಅದು ಇನ್ನೊಬ್ಬರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಅಂತಹ ಕಡೆ ನೆಗೆಟಿವ್ ವೈಬ್ರೇಷನ್ಸೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಂತಹ ಸಂಬಂಧಗಳಲ್ಲಾಗಿರ್ಬೋದು, ಅಂತಹ ಸ್ಥಿತಿಗಳಾಗಿರ್ಬೋದು, ಅಂತಹ ಜಾಗಗಳಾಗಿರ್ಬೋದು ಸಕಾರಾತ್ಮಕವಾಗಿರೋರು ಇರಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೆಲ್ಲ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮಗೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅಂತಹ ನೆಗೆಟಿವ್ ವೈಬ್ರೇಷನ್ಸು ಜಾಸ್ತಿ ಇರೋ ಕಡೆಗೆ ನಾವೇನ್ ಮಾಡ್ಬೇಕು,
ಥ್ಯಾಂಕ್ ಯು ಬಾಯ್ ಅಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಜೀವನವನ್ನ ನಾವು ನೋಡ್ಕೋಬೇಕಾಗುತ್ತೆ. ಇದರಿಂದ ನಮಗೆ ನಾವು ಸಕಾರಾತ್ಮಕವಾದಂತಹ ಸಮಯವನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವರಿಗೆ ಅಷ್ಟೇ ಅಪಮಾನ ಅವಮಾನಗಳು ಆದಂತಹ ಸಂದರ್ಭ, ಅಯ್ಯೋ ಈ ಜಾಗ ಬೇಡಪ್ಪ, ಈ ಬಿಸ್ನೆಸ್ ಅಲ್ಲಿ ಇರೋದ್ ಬೇಡ, ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದ್ ಬೇಡ, ಅಥವಾ ಆ ಪಾರ್ಟ್ನರ್ ಬೇಡ, ಇವೆಲ್ಲವೂ ಬರುತ್ತೆ. ಅದರ ಬದಲು ನಾವು ಅಂತಹ ಒಂದು ಟಾಕ್ಸಿಕ್ ಜಾಗದಲ್ಲಿ ಇರೋ ಬದಲು ಅಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ ನ ನಾವು ಕಮ್ಮಿ ಮಾಡ್ಕೊಳಕ್ಕಾಗಿ ನಾವು ಸಕಾರಾತ್ಮಕವಾಗಿ ಇರ್ಬೇಕು ಅಂದ್ರೆ ಆ ಸ್ಥಳವನ್ನ ಬಿಡ್ಬೇಕು. ಇಲ್ಲದಿದ್ರೆ ನಾವು ಸಕಾರಾತ್ಮಕ ಆಲೋಚನೆಯಿಂದ ನಾವು ಇರ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವು ಕಡೆ ನೆಗೆಟಿವಿಟಿ ಇದ್ದಾಗ ಸಕಾರಾತ್ಮಕವಾಗಿರೋರ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರದ ವೈಬ್ರೇಷನ್ಸ್ ಅವರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ. ಹಾಗೇನೇನೆ ನಮಗೆ ನಾವು ಸಮಯವನ್ನ ಕೊಟ್ಕೋಬೇಕಂದ್ರೆ, ಯಾರು ವೀಕ್ಷಕರಿದ್ದೀರಿ ದಯವಿಟ್ಟು ನೀವು ನಿಮಗೆ ಅಂತ ಸಮಯನ ಕೊಟ್ಕೊಳ್ಳಿ. ಒಂದು ಹೆಲ್ತ್ ವೈಸ್ ಆಗಿರ್ಬೋದು, ಒಂದು ಶುಗರು, ಒಂದು BP, ಒಂದು ಮೈಕೈ ನೋವು, ಒಂದು ಕಾಲ್ ನೋವು, ಕೈ ನೋವು, ಈ ತರ ಎಲ್ಲ ಇರುತ್ತೆ. ನಮ್ಮ ಆರೋಗ್ಯವನ್ನ ನಾವೇ ಸರಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಬರುವಾಗ ನಾವು ಒಬ್ರೇ ಬಂದಿರ್ತೀವಿ, ಹೋಗುವಾಗ್ಲೂ ನಾವು ಒಬ್ರೇ ಹೋಗ್ತೀವಿ. ಹಾಗಾಗಿ ಸಂಬಂಧಗಳು ಬೇಕು ಬೇಡ ಅಂತಲ್ಲ, ಅಂತಹ ಒಂದು ಟಾಕ್ಸಿಕ್ ಸಂಬಂಧಗಳು ಇದ್ದಾಗ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ತರ ಹ್ಯಾಂಡಲ್ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನ ಸಮೇತ ನಾವು ಕಾಪಾಡ್ಕೋಬೇಕಾಗುತ್ತೆ. ಜೊತೆಗೆ ವೈದ್ಯಕೀಯ, ಜೊತೆಗೆ ಆಧ್ಯಾತ್ಮಿಕ ಮಂತ್ರಗಳ ಮುಖಾಂತರ ನಾವು ಪರಿಹಾರಗಳನ್ನ ಮಾಡ್ಕೊಂಡು ಕಾಪಾಡ್ಕೋಬೇಕಾಗುತ್ತೆ. ಹಾಗೆ ಜೊತೆಗೆ ನಾವು ವಾಕಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ದೈಹಿಕವಾಗಿ ಇರಬೇಕು ಅಂದಾಗ ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ವಾಕಿಂಗ್ ಬೇಕಾಗುತ್ತೆ. ಆದ್ರೆ ಎಷ್ಟೋ ಜನ ವಾಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಆಡ್ಕೊಳ್ಳುವಂಥದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಅವ್ರು ಅಲ್ಲ ವಾಕ್ ಹೋಗ್ತಾ ಇದ್ದಾರೆ, ಇಲ್ಲಿ ವಾಕ್ ಹೋಗ್ತಾ ಇದ್ದಾರೆ, ಅಥವಾ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ, ಒಂದು ಯೋಗ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡೋದು, ಅವೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ನಾವು ನಮ್ಮ ಜೀವನ ಏನು, ನಾವು ಹೇಗೆ, ನಾವು ಮುಂದಕ್ಕೆ ಏನ್ ಕೆಲಸ ಮಾಡ್ಬೇಕು ಆ ರೀತಿಯಾಗಿ ನಾವು ಸರಿಯಾದ ರೀತಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಾವು ಸಕಾರಾತ್ಮಕವಾಗಿ ಬದುಕ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಜನ ಆಡ್ಕೊಳ್ಳೋ ವಿಚಾರಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಬಂದಿದ್ದು ಬರ್ಲಿ, ಒಳ್ಳೇದೇ ಆಗ್ಲಿ ಅಂತ ಹೇಳಿ ಭಗವಂತನ ಒಂದು ದಯೆಯನ್ನ ತೋರಿಸ್ಕೊಂಡು ನಿತ್ಯ ನಮ್ಮ ಕುಲದೇವರ ಆರಾಧನೆಯನ್ನ ಮಾಡ್ಕೊಂಡು ಮುನ್ನುಗ್ಗಿ ಅಂತ ಹೇಳ್ತೀನಿ. ಹಾಗೆ ಕೆಲವರಿಗೆ ಎಷ್ಟೇ ಹಣ ಇರುತ್ತೆ ಆದ್ರೂ ಸಂತೋಷ ಇರಲ್ಲ. ಅದರ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ನಾವು ಒಂದು ಸಂಗೀತವನ್ನ ಕೇಳುವಂತದ, ಅಥವಾ ನಾವು ಒಂದು ಚಿತ್ರಕಲೆಯನ್ನ ಮಾಡುವಂತದ, ಅಥವಾ ನಮಗೆ ಏನು ಇಷ್ಟವಾಗಿರುತ್ತೋ ಅದನ್ನ ನಾವು ಸರಿಯಾಗಿ ವಿಷನ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಖಂಡಿತವಾಗ್ಲೂ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಕನಸು ಕಾಣ್ಬೇಕು. ಯಾಕಂದ್ರೆ ಕನಸು ಕಾಣೋದು ತಪ್ಪಲ್ಲ. ಎಕ್ಸಾಂಪಲ್ ನಾವ್ ಹೇಳ್ತೀನಿ. ಈಗ ಯಾವುದೋ ಒಂದು ನನಗೆ ಈ ವರ್ಷ ನನ್ಗೆ ಫೇಲ್ಯೂರ್ ಆಯ್ತು, ಮುಂದಿನ ವರ್ಷದಲ್ಲಿ ನಾನು ಅದನ್ನ ಸಕ್ಸಸ್ ಮಾಡ್ಕೋಬೇಕು, ಅಥವಾ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಬೋರ್ಡ್ ತಗೊಂಡು ಆ ಬೋರ್ಡಿನ ಮೇಲೆ ಒಂದು ಡ್ರಾಯಿಂಗ್ ಪೇಂಟಿಂಗ್ ಮಾಡಿ, ಇಲ್ಲವೇ ಆ ಡ್ರಾಯಿಂಗ್ ಪೇಂಟ್ ಮಾಡಿ ನೀವು ಈಗ ಒಂದು ಗಂಡ ಹೆಂಡತಿ ಇರ್ತೀರಿ ಅಥವಾ ಮಕ್ಳು ಇರ್ತೀರಿ, ಆ ಗಂಡ ಹೆಂಡತಿ ಮತ್ತೆ ಮಕ್ಕಳ ಫೋಟೋವನ್ನ ಆ ಡ್ರಾಯಿಂಗ್ ಮೇಲೆ ಅಥವಾ ಬೋರ್ಡ್ ಮೇಲೆ ಅಂಟಿಸಿ ಅದನ್ನ ಇಡಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ನೀವು ತುಂಬಾ ಸಂತೋಷವಾಗಿ ಇರ್ಬೋದು. ಈಗ ಎಷ್ಟೋ ಜನಕ್ಕೆ ಕಾರ್ ತಗೋಬೇಕು ಅಂತ ಇರ್ತಾರೆ. ನೋಡಿ, ಕಾರ್ ತಗೊಳ್ಳೋದು ಎಲ್ಲರ ಜೀವನದಲ್ಲಿ ಒಂದು ಡ್ರೀಮ್ ಆಗಿರುತ್ತೆ. ಅಂತಹ ಒಂದು ಡ್ರೀಮ್ ನ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅದನ್ನ ನೋಡ್ಬೇಕಾಗುತ್ತೆ. ಯಾರ್ದೋ ಕಾರ್ ನೋಡೋ ಬದಲು ನಿಮ್ಮ ಒಂದು ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ವಿಷನ್ ಸರಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಒಂದು ಬೋರ್ಡ್ ಮೇಲೆ ಕಾರಿನ ಚಿತ್ರವನ್ನ ಅಂಟಿಸ್ಬಿಟ್ಟು ನೀವು ಸರಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ನಾವು ಕರಾಗ್ರೇ ವಸತಿ ಲಕ್ಷ್ಮಿ, ಕರಮೂಲೆ ಸರಸ್ವತಿ, ಕರಮಧ್ಯ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಗೆ ಹೇಳಿ ಆ ಭೂಮಿ ತಾಯಿಗೋ ನಾವು ಆ ತಾಯಿಗೆ ಹೊಂದಿಸ್ತೀವೋ ಅದೇ ರೀತಿ ಹೊಂದಿಸಿ ಆದ್ಮೇಲೆ ಆ ಒಂದು ಕಾರನ್ನ ನೋಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಾರಿನ ಡ್ರೀಮು ಫುಲ್ಫಿಲ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಕಾರ್ನ ತಗೋಬೇಕು ಅಂತ ಹೋಗ್ತಾರೆ, EMI ಹೋಗ್ತಾರೆ, ಅಥವಾ ಫುಲ್ ಕ್ಯಾಶ್, ಈ ತರ ಏನೇನೋ ಸ್ಟೆಪ್ಸ್ ಇದೆಲ್ಲ. ಅಂತಹ ಸಂದರ್ಭದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕೋ 2 ವರ್ಷದಿಂದ ತಗೋಬೇಕು ಅಂತಿತ್ತು, ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದನ್ನ ಸಮೇತ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೇನೇನೆ ಯಾವ ಕಲರ್ ಕಾರ್ ಬೇಕು ಅದನ್ನ ನೀವು ಆ ಚಿತ್ರವನ್ನ ಹಾಕಿ ನೋಡೋದ್ರಿಂದ ನಿಮ್ಗೆ ಬರುತ್ತೆ. ಹಾಗೇನೇನೆ ನಿಮಗೆ ಆಗಲ್ಲ ಅನ್ನೋದು ಪ್ರತಿಯೊಬ್ರು ಮನುಷ್ಯರಿಗೆ ಏನೂ ಇಲ್ಲ. ನಾವು ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾದಂತಹ ದಾರಿಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ
ನಾ ಹೇಳ್ತೀನಿ. ಯಾಕಂದ್ರೆ ಇದು ಅನುಭವದ ಮಾತು ಅಂತ ಹೇಳ್ತೀನಿ. ಹಾಗೇನೇನೆ ಅಂತಹ ಕಾರನ್ನ ನೀವು ಏನು ಅಂಟಿಸಿದಾಗ ನೀವು ಅದು ವಿಜುವಲೈಸ್ ಮಾಡ್ಕೋಬೇಕು, ಅಂದ್ರೆ ಅನ್ಕೋಬೇಕು ನೀವು. ನಾನು, ನನ್ ಗಂಡ, ನನ್ ಹೆಂಡತಿ, ಮಕ್ಕಳು ನಾವು ನೀವು ಅನ್ಕೋಬೇಕು ಏನು ಅಂತಂದ್ರೆ, ಯಾವಾಗ್ಲೂ ನಾನು ಆ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಒಂದೊಳ್ಳೆ ಟ್ರಿಪ್ ಹೋಗಿದೀವಿ, ಒಂದ್ ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಥವಾ ಈ ತರ ಯಾತ್ರಾ ಸ್ಥಳಗಳು, ಅಥವಾ ಊಟಿ, ಮಧುಮಲೈ, ಬಂಡೀಪುರ ಈ ತರ ಎಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿ ನೀವು ಒಂಥರ ಅದನ್ನ ಫೀಲ್ ಮಾಡಿ, ಡೆಫಿನೆಟ್ ಆಗಿ ಅದು ನಿಮಗೆ ಆಗೇ ಆಗುತ್ತೆ ಅಂತ. ಸೊ ಆಗ ನಮಗೆ ಯೂನಿವರ್ಸ್ ಸಮೇತ ನಮಗೆ ಸಪೋರ್ಟ್ ಮಾಡುತ್ತೆ ಅಂತೇಳಿ. ಸೊ ಈ ತರ ಕಾರ್ ತಗೊಳಕಿರುವಂತಹ ಒಂದು ಫುಲ್ಫಿಲ್ ಅಂದ್ರೆ ವಿಶಸ್ ನ ಸಮೇತ ನಾವು ಫುಲ್ಫಿಲ್ ಮಾಡ್ಕೋಬಹುದು. ಹಾಗೆ ನಮ್ ಜೀವನವನ್ನ ನಾವು ತುಂಬಾ ಗ್ರೇಟ್ಫುಲ್ ಆಗಿ ಇರ್ಬೇಕು ಅಂತ ನಾವು ಫೀಲ್ ಮಾಡ್ಕೋಬೇಕು. ಜೊತೆಗೆ ನಾವು ತಾಳ್ಮೆಯಿಂದನೂ ಇರ್ಬೇಕಾಗುತ್ತೆ. ಕೆಲವೆಲ್ಲ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಬಂದಂತಹ ಸಂದರ್ಭದಲ್ಲಿ ಎಷ್ಟು ನಾವು ಯೂನಿವರ್ಸಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವ ಕೆಲಸ ಆಗ್ಬೇಕು ಅದು ಆಗಿದೆ ಅಂತ ತಿಳ್ಕೊಂಡು ಯೂನಿವರ್ಸಿಗೆ ನಾವು ಹೇಳ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ ಯೂನಿವರ್ಸ್ ನಮ್ಗೆ 100% ನಮ್ಗೆ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ಒಂದ್ ಬಾಕ್ಸ್ ನಲ್ಲಿ ನೀವು ಈ ತರ ಮಾಡಿ, ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಬಾಕ್ಸ್ ತಗೊಳ್ಳಿ. ಒಂದು ಒಂದು ಮರದ ಬಾಕ್ಸ್ ಆಗಿರ್ಬೋದು, ಅಥವಾ ಒಂದು ಹೂಜಿ ಆಗಿರ್ಬೋದು, ಅದ್ರ ಮೇಲೆ ಕ್ಯಾಪ್ ಇರುವಂತದ್ದು ಅಂತ ಒಂದು ಜಾಡಿ ಅಂತ ಹೇಳ್ತೀವಿ, ಅದನ್ನ ಸಮೇತ ನೀವು ತಗೋಬಹುದು. ಅದನ್ನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ, ಯಾಕಂದ್ರೆ ನಿಮ್ಮ ಜೀವನದ ಸಂತೋಷದ ದಿನಗಳನ್ನ ಒಂದು ಸಣ್ಣ ಪೇಪರ್ ನಲ್ಲಿ ಒಂದು ಪಾಯಿಂಟ್ ಸಮೇತ ಬರೆದು ಆ ಮರದ ಪೆಟ್ಟಿಗೆ ಒಳಗಡೆಗೋ ಅಥವಾ ಒಂದು ಆ ಗಾಜಿನ ಸೀಸೆ ಒಳಗಡೆ ಹಾಕೋದ್ರಿಂದ ನಿಮಗೆ ಎಷ್ಟೋ ಸತಿ ನೋವುಗಳು ಬರುತ್ತೆ ಜೀವನದಲ್ಲಿ. ಯಾರೋ ಏನೋ ಅಂದ್ರು ಕೆಲಸ ಮಾಡೋ ಜಾಗದಲ್ಲಿ, ಅಥವಾ ಒಂದು ಮನೆ ಬಾಡಿಗೆಯಲ್ಲಿ, ಒಂದು ಮನೆ ಭೋಗ್ಯದಲ್ಲಿ, ಅಥವಾ ಅಕ್ಕಪಕ್ಕದ ಮನೆಯವರಿಂದ ನಮ್ಗೆ ಕಿರಿಕಿರಿ ಆಯ್ತು, ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ. ಅಥವಾ ಸಂಬಂಧಿಕರಿಂದ, ಮಕ್ಕಳಿಂದ, ಇವೆಲ್ಲ ಈ ತರ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಳೆದಂತಹ ಸಂತೋಷದ ದಿನಗಳು ಅಂತ ಏನಿರುತ್ತೆ ಅದನ್ನ ನೀವು ಬರ್ದಿರ್ತೀರಲ್ವಾ, ಆ ಬರ್ದಿರೋದನ್ನ ಒಂದು ಪಿಕ್ ಮಾಡಿ, ಈ ತರ ಒಂದು ಬಾಕ್ಸ್ ಅಂತಾನೆ ಅನ್ಕೊಳ್ಳಿ, ಅದ್ರೊಳಗಡೆ ತೆಗೆದು ಒಂದು ಪಿಕ್ ಮಾಡಿ ಆ ಪೇಪರ್ ತೆಗೆದು ನೋಡಿದಾಗ ನಿಮಗೆ ಮತ್ತೆ ನಾನು ಬದುಕ್ಬೇಕು, ಮತ್ತೆ ನಾನು ಚಾಲೆಂಜಿಂಗ್ ಆಗಿ ಇರಬೇಕು ಅಂತ ನೀವು ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಕೆಲವೆಲ್ಲ ದೈಹಿಕ ಹಿಂಸೆ ಜೊತೆ ಮಾನಸಿಕವಾದಂತಹ ಹಿಂಸೆಗಳು ಬಂದಂತಹ ಸಂದರ್ಭದಲ್ಲೂ ಸಮೇತ ನಾವು ಆತರ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಮತ್ತೆ ಚೈತನ್ಯ ಬರುತ್ತೆ, ಮತ್ತೆ ನಮಗೆ ಅದೇ ಹುಮ್ಮಸ್ಸು, ಅದೇ ಶಕ್ತಿ ಬರುತ್ತೆ. ಹಾಗಾಗಿ ನಾವು ಮತ್ತೆ ಎಗೇನು ನಾವು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ನಮ್ಮ ಕುಲದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾವಾಗ ನಮಗೆ ಒಂದು ಆತ್ಮಹತ್ಯೆಗಳಾಗಿರ್ಬೋದು, ಅಥವಾ ಮನೆ ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಈ ತರ ಎಲ್ಲ ಆಲೋಚನೆಗಳು ನಮ್ಮ ಜೀವನದಲ್ಲಿ ನಮ್ಮ ಕೊನೆ ಮಾಡ್ಕೋಬೇಕು ಅಂತ ಬಂದಿರೋಂಥ ಸಂದರ್ಭದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಇದರಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ಬಿಟ್ಟು. ಹಾಗೇನೇನೆ ನೀವು ಯಾವಾಗ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಬರ್ತೀವಿ, ಅಥವಾ ನಮ್ಮ ಕುಲದೇವರಿಗೆ ನನ್ನನ್ನು ಇಷ್ಟು ದಿನದವರೆಗೆ ರಕ್ಷಣೆ ಮಾಡಿದ್ಯಾ, ನಾನು ಯಾವುದೋ ಕಾರಣದ ನಿಮಿತ್ತ ಬಂದಿದ್ದೀನಿ, ಇದನ್ನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದೆ, ಅದಕ್ಕೆ ನಿನ್ಗೆ ಥ್ಯಾಂಕ್ಸ್, ಮತ್ತೆ ನನಗೆ ಒಳ್ಳೆ ಅವಕಾಶಗಳು ಕೊಟ್ಟಿದೀಯ ನೀನು ಅಂತ ಹೇಳ್ಬಿಟ್ಟು ನೀವು ಅದನ್ನ ಥ್ಯಾಂಕ್ಸ್ ಅಂತ ಹೇಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಯೂನಿವರ್ಸ್ ಡೆಫಿನೆಟ್ಲಿ ಬ್ಲೆಸ್ಸಿಂಗ್ ಮಾಡೇ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇನ್ನು ಒಂದು ಟಿಪ್ಸ್ ಹೇಳ್ತೀನಿ. ಯಾವಾಗ ನಾವು ನಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳು ಬಂದು ನಾವೊಂದು ಗೋಲ್ ಸೆಟ್ಟಿಂಗ್ ಅಂತ ಮಾಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಒಂದು ಡೈರಿಯನ್ನ ತಗೊಳ್ಳಿ. ಆ ಡೈರಿಯನ್ನ ತಗೊಂಡು ನೀವು ಮುಂಬರುವ ದಿನಗಳಲ್ಲಿ ಆಗ್ಬೇಕಾಗಿರುವಂತಹ ಕೆಲಸವನ್ನ ನೀವು ಈಗಾಗ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಬರೀರಿ. ಈಗಾಗ್ಲೇ ನಾನ್ ಮನೆ ತಗೊಂಡಿದ್ದಾಗಿದೆ, ಈಗಾಗ್ಲೇ ನಾನ್ ಕಾರ್ ತಗೊಂಡಿದ್ದಾಗಿದೆ, ಅಥವಾ ಈಗಾಗ್ಲೇ ನನ್ನ ದೇಹದ ತೂಕ 10 kgಯೋ ಅಥವಾ 5 kgಯೋ ಕಮ್ಮಿ ಆಗಿದೆ, ಈಗಾಗ್ಲೇ ನನ್ನ ಆರೋಗ್ಯ ಚೇತರಿಕೆ ಇದೆ, ಈಗಾಗ್ಲೇ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ತುಂಬಾ ಅಂದ್ರೆ ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಅಟ್ರಾಕ್ಟ್ ಆಗಿ ನಮಗೆ ಅದು ಬ್ಲೆಸ್ಸಿಂಗ್ಸ್ ಬರುತ್ತೆ. ಹಾಗಾಗಿ ಎಲ್ಲವನ್ನು ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ, ಶುಭವಾದ ಕಾರ್ಯಗಳನ್ನೇ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಒಂದು ಪಟ್ಟಿಯನ್ನ ಮಾಡಿ ಅದನ್ನ ಡೈರಿಯಲ್ಲಿ ಬರೆದು ದಿನಾ ರಾತ್ರಿ ಅದನ್ನ ಮಲಗೋಕ್ಕಿಂತ ಮುಂಚೆ ಅದನ್ನ ಓದಿ, ಆಗ ಖಂಡಿತವಾಗ್ಲೂ ಆ ಕೆಲಸಗಳು
ನಿಮಗೆ ಖಂಡಿತವಾಗ್ಲೂ ಸುಗಮವಾಗಿ ಆಗುತ್ತೆ ಅಂತ ಹೇಳ್ತೀನಿ. ಕೆಲಸಗಳು ಈಗಾಗ್ಲೇ ಆಗಿದೆ ಅಂತಾನೆ ನೀವು ಫೀಲ್ ಮಾಡಿ ಬರಿಬೇಕು. ಯಾವಾಗ ನಾವು ಈ ತರ ಬರೆಯೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕೆಲಸಗಳು ಆಗುತ್ತೆ. ಜೊತೆಗೆ ನಾವು ಪ್ರತಿದಿನ ಯೂನಿವರ್ಸ್‌ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೇನೇನೆ ನಮ್ಮ ಜೀವನದಲ್ಲಿ ಯಾರೇ ಅವಮಾನ ಮಾಡಿದ್ರು, ಅಪಮಾನ ಮಾಡಿದ್ರು, ಯಾರೇ ನಮ್ಮನ್ನ ನಿಂದಿಸಿದ್ರು, ಯಾರೇ ನಮ್ಮನ್ನ ಕೆಟ್ಟದಾಗಿ ಅಂದಿದ್ರು, ಅವ್ರಿಗೂನು ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಆಗಿದ್ದಾಗಿ ಮಾತಾಡಿರ್ತಾರೆ. ಆದ್ರೆ ಅವೆಲ್ಲವೂ ಅವರವರ ಕರ್ಮಕ್ಕೆ ಬಿಟ್ಟು ನಾವು ನಮ್ಮ ದಾರಿಯನ್ನ ಹಿಡಿಬೇಕಾಗುತ್ತೆ. ಯಾಕಂದ್ರೆ ಕೆಲವೆಲ್ಲ ಸಂದರ್ಭದಲ್ಲಿ ನಾವು ಅನ್ಕೊಂಡೇ ಇರಲ್ಲ. ಆದ್ರೂ ಕೆಲವೆಲ್ಲ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಾವು ಅಂತ ಜಾಗದಿಂದ ನಮ್ಮ ಮುಂದಿನ ಜೀವನಕ್ಕೆ ನಾವು ದಾರಿಯನ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವ್ರು ಆ ತರ ಹೇಳ್ಬಿಟ್ರು, ಈ ತರ ಹೇಳ್ಬಿಟ್ರು, ಯಾರೋ ಅಂದ್ರು, ಯಾರೋ ಮಾಡಿದ್ರು ಅನ್ನೋಕ್ಕಿಂತ ನಾವು ಹತ್ಕೊಂಡು, ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂಡು, ನಮ್ಮ ಮನೆಯವರ ನೆಮ್ಮದಿಯನ್ನು ಹಾಳು ಮಾಡಿ, ಜೊತೆಗೆ ನಾವೇನೋ ಮಾಡೋ ಬದಲು ನೀವು ಖಂಡಿತವಾಗ್ಲೂ ಸಕಾರಾತ್ಮಕ ಯೋಚನೆಯನ್ನ ಮಾಡಿ ಅವರೆಲ್ಲರ ಮುಂದೆ ನಿಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾದಂತಹ ಜೀವನ ಶೈಲಿಯಲ್ಲಿ ಮಾಡಿ, ವಿಭಿನ್ನವಾದಂತಹ ಸಾಧನೆ ಅಥವಾ ಗುರುತಿಸ್ಕೊಂಡು 4 ಜನಕ್ಕೆ ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ನಾವು ಕೊಡುವಂತಹ ಒಂದು ಉತ್ತರ ಅಂತ ಹೇಳ್ತೀನಿ ಪ್ರೇಕ್ಷಕರು. ಹಾಗಾಗಿ ಇಂತಹ ಎಲ್ಲವೂ ನಮ್ಮ ಜೀವನದಲ್ಲಿ ಘಟ್ಟಘಟ್ಟವಾಗಿ ಬಂದು ಹೋಗುತ್ತೆ. ಅಪಮಾನ ಅವಮಾನಗಳು ಎಷ್ಟೋ ಜನ ಹೇಳ್ತಾರೆ, ಅದನ್ನು ನಾವು ತಲೆ ಕೆಡಿಸ್ಕೊಳ್ಳದೆ ಸಕಾರಾತ್ಮಕವಾಗಿ ತಗೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.